बेळगाव समाज कल्याण विभागाच्या संयुक्त संचालकांवर कारवाई करण्याची मागणी करत शनिवारी डॉक्टर बी.आर. आंबेडकर शक्ती संघाने आंदोलन करून संताप व्यक्त केला। बेळगाव जिल्ह्यातील सर्व शासकीय विभाग एससीपी, एसपी, टीएसपी योजना योग्य प्रकारे राबवत आहेत का याबाबत संबंधित विभागातील वरिष्ठ अधिकाऱ्यांकडून अनिवार्यपणे तपासणी करून लाभार्थ्यांना सुविधा मिळत आहेत की नाहीत याची खात्री करून त्या संदर्भातील अहवाल समाज कल्याण विभागाला सादर करण्याची आवश्यकता आहे। मात्र याबाबत खात्रीशीर माहिती देण्यात आलेली नसल्याचा आरोप त्यांनी केला। ಸರ್ ನಾವು ಮಾಹಿತಿ ಹಕ್ಕು ಕಾಯ್ದೆಯಡಿ ಸಮಾಜ ಕಲ್ಯಾಣ ಇಲಾಖೆಗೆ ಅವ್ರದೇ ಇಲಾಖೆ ಆದಂತ ಸರ್ಕಾರದ ಸುತ್ತೋಲೆ ಪ್ರಕಾರ ನಾನು ಮಾಹಿತಿ ಹಾಕಿದ್ದೆ ಸರ್। ಏನಂತ ಹೇಳಿ ಸರ್ಕಾರದ ಸುತ್ತೋಲೆ ಪ್ರಕಾರ ಆಯಾ ಇಲಾಖೆ ಹಿರಿಯ ಅಧಿಕಾರಿಗಳಿಂದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರೆತಿರುವ ಬಗ್ಗೆ ಮತ್ತು ಅವರಿಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ, ಸೇವೆಗಳು ಎಲ್ಲಿ ಒದಗ್ತಾ ಇಲ್ಲ ಅವೆಲ್ಲ ಅನುಷ್ಠಾನ ಮಾಡಿಕೇರಿ ವರದಿಯನ್ನು ಹಿರಿಯ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಕಳಿಸಬೇಕಂತೇಳಿ ಸುತ್ತೋಲೆ ಇದ್ರೂ ಕೂಡ ಇವರು ಅಧಿಕೃತವಾಗಿ 2020ರಿಂದ 24ರ ತನ ನಾವು ಯಾವುದೇ ರೀತಿಯ ಅನುಷ್ಠಾನ ಮಾಡಿದಂತ ವರದಿಗಳು ನಮಗೆ ಲಭ್ಯ ಇರುವುದಿಲ್ಲ ಅಂತ ಹೇಳ್ಕೇರಿ ಇವರು ಅಧಿಕೃತವಾಗಿ ನಮಗೆ ತಿಳಿಸಿರ್ತಾರೆ ಸರ್। ಸರ್ಕಾರದ ಸುತ್ತೋಲೆಯನ್ನು ಇವರು ಗಾಳಿಗೆ ತೂರಿ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅವ್ರು ಕೇರಿಂಗ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಸರ್। ನಮ್ಮ ಪ್ರತಿಯೊಂದು ಸಮಸ್ಯೆಗಳು ಇವ್ರ ಬಗೆಹರಿಸಬೇಕಿರ್ತೈತೆ ಸರ್। 99% ಇವರೇ ಬಗೆಹರಿಸಬೇಕಿರ್ತೈತಿ। ನಾನು ಇವ್ರಿಗೆ ಖುದ್ದಾಗಿ ಮನವಿ ಸಲ್ಲಿಸಿದ್ರು ಯಾವುದೇ ರೀತಿ ನನಗೆ ಸ್ಪಂದನೆನೂ ಮಾಡೋದಿಲ್ಲ। ನಾನು ಇವ್ರಿಗೆ ಖುದ್ದಾಗಿ ಎಷ್ಟು ಸಾರಿ ಹೇಳಿದೆ ಸರ್, ಆಯಾ ಇಲಾಖೆಗಳಲ್ಲಿ SC ST ಜನರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಯಾವುದೇ ಸೌಲಭ್ಯಗಳು ದೊರಕ್ತಾ ಇಲ್ಲ। ಆಮೇಲೆ ಈ ಅಂಬೇಡ್ಕರ್ ಅಭಿವೃದ್ಧಿ ಕಾರ್ಪೊರೇಷನ್ ಇಂದ ವೆಹಿಕಲ್ ಗಳು ಶಾಂಕ್ಷನ್ ಆಗ್ತಾವ, ಆ ಶಾಂಕ್ಷನ್ ಆದ್ರೂ ಆ ವ್ಯವಸ್ಥಾಪಕರು ಅಲ್ಲಿ ಹೇಳಿದ್ರು ಕೂಡ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವ್ರಿಗೆ ನಾವು ಎಷ್ಟೋ ಬಾರಿ ನಾವು ಖುದ್ದಾಗಿ ಬಂದು ಭೇಟಿ ಆದ್ರೂ ನೋಡೋಣ ಪರ್ಟಿಕ್ಯುಲರ್ ಆಗಿ ಕೊಡ್ರಿ ಅಂತ ಹೇಳ್ತಾರೆ ನಮ್ಗ ಈ ರೀತಿ ಉಡಾಪಿ ಉತ್ತರ ಕೊಡ್ತಾರ। ಮತ್ ನಾವ ಇವ್ರಿಗೆ ಡೈರೆಕ್ಟ್ ಬಂದು ಹೇಳೋದಾದ್ರೆ ಮತ್ ಇವ್ರ ಕರ್ತವ್ಯ ಏನ್ ಸರ್, ಮತ್ ಇವ್ರು ಯಾವ್ದಕ್ಕೋಸ್ಕರ ಸಂಬಳ ತಗೋತಿದಾರ ಅದಕ್ಕೋಸ್ಕರ ನಾವು ಇವ್ರ ಮೇಲೆ ಕ್ರಮ ಆಗ್ಲಿ ಅಂತ ಹೇಳ್ಕೇರಿ ನಾವ್ ಇವತ್ತು CRCL ಡಿಪಾರ್ಟ್ಮೆಂಟ್ ದವರು PSI ರಂಜಿತ್ ಮೇಡಮ್ ಅವ್ರು ಬಂದ್ರು, ಇದನ್ನು ಸೂಕ್ತ ತನಿಖೆ ಮಾಡಿ ಇವ್ರ ಮೇಲೆ ಉಗ್ರ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳ್ಕೇರಿ ಇವತ್ತು ನಾವು ಮನವಿ ಮಾಡ್ಕೊಂತೀವಿ ಸರ್। ಸರ್ ತಪ್ಪೇ ಅಲ್ರಿ, ಅದ್ ಇಷ್ಟ ದಿನ ಹಿಂದಿನ ಮಾಡಿದ್ದು ಆ ವರದಿಯಲ್ಲಿ ಎಲ್ಲಿ ಹೋಯ್ತು ಮತ್ತಂದ್ರೆ ಅದ್ರಲ್ಲಿ ಇವರು ಶಾಮಿಲ್ ಇದಾರ ಅಂತೇಳಿ ಇವರ ಕೊಟ್ಟಂತ ವರದಿ ಮೇಲೆ ಸ್ಪಷ್ಟವಾಗ್ತಾ ಇದಲ್ಲ। ಅದನ್ನೀಗ ಅವರು ಈ CRCL ಡಿಪಾರ್ಟ್ಮೆಂಟ್ ದವ್ರು ಎನ್ಕ್ವೈರಿ ಮಾಡ್ಬೇಕು, ತಾವ್ ಮಾಧ್ಯಮ ಮಿತ್ರ ಅವ್ರಿಗೆ ಕ್ವಶನ್ ಮಾಡ್ಬೇಕು, ಮತ್ತೆ ಈ ಸರ್ಕಾರದ ಸುತ್ತೋಲೆ ಏನ್ ಹೇಳ್ತೈತಿ ಮತ್ತೆ ಇದ್ರ ಬಗ್ಗೆ ತಾವ್ ಯಾಕೆ ನಡ್ಕೊಂಡಿಲ್ಲ ಇವ್ರು ಇಲ್ಲ ಅಂತ ಅಂದ್ರೆ ನನಗೆ RWS ಅವರು ಕೂಡ ನನಗೆ ಮಾಹಿತಿ ಸಲ್ಲಿಸಿದಾರೆ, ನಾವು ಸಮಾಜ ಕಲ್ಯಾಣ ಇಲಾಖೆಗೆ ವರದಿ ಸಲ್ಲಿಸಿದೀವಿ ಅಂತ। ಅದಕ್ಕೇನು ಉತ್ತರ ಕೊಡ್ತಾರೆ ಸರ್ ಅವರು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರು? ಇಷ್ಟೆಲ್ಲ ಆದ್ರೂ ತಮ್ಮ ತಪ್ಪು ಒಪ್ಕೊಂಡಿದ್ರು ನಮ್ಮ ಮೇಲೆ ಅವರು ಒಂದ್ ರೀತಿ ಗರ್ಗರ್ಜಿತವಾಗಿ ಮಾತಾಡೋದಾಗ್ಲಿ ದಬ್ಬಾಳಿಕೆಯಿಂದ ಮಾತಾಡೋದಾಗ್ಲಿ ಮಾಡ್ತಿದಾರೆ। ಇಂಥ ಅಧಿಕಾರಿ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಬೆಳಗಾವಿ ಜಂಟಿ ನಿರ್ದೇಶಕ ಸೂಕ್ತರಲ್ಲ ಸರ್ ಇವರು। ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಬಿಲ್ಕುಲ್ ಇವ್ರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ। ಇಂಥ ಅಧಿಕಾರಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಬೇಡ ಅಂತ ಹೇಳ್ಕೇರಿ ನಾವು ಡಾಕ್ಟರ್ B.R. ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ನಾವು ಖಂಡಿತವಾಗಿ ಇವತ್ತು ಎಲ್ಲ ಈ ಸಂಘಟನೆ ನಮ್ಮ ಪದಾಧಿಕಾರಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಮತ್ತೆ ನನ್ನ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ನಾವು CRCL ಮನವಿ ಸಲ್ಲಿಸಿದ್ದೇವೆ ಸರ್। ಈಗ ಅವರು ಪರ್ಟಿಕ್ಯುಲರ್ ಆಗಿ ನೀವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಕನ್ಫ್ಯೂಸ್ ಅಲ್ಲಿ ನೀವೇ ಇದ್ದೀರಿ ಅಂತ SC ST TSP ಯೋಜನೆ ಅಡಿಯಲ್ಲಿ ವಿವಿಧ ಇಲಾಖೆಗಳು ಏನು ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಾ ಇದ್ದಾವೆ ಅದರಲ್ಲಿ ಲೋಪದೋಷಗಳಿದೆ, ಅದರಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ, ಸರಿಯಾದ ಮಾಹಿತಿಗಳನ್ನ ಕೆಲವು ಅಧಿಕಾರಿಗಳು ಕೊಡ್ತಾ ಇಲ್ಲ, ಕೆಲವು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಅವ್ರದ್ದು ಸಮಸ್ಯೆ ಮತ್ತು ತೊಂದರೆಗಳನ್ನ ಹೇಳ್ಕೊಂಡಿದ್ದಾರೆ। ಸೊ ಮತ್ತೆ ಈ ಕೆಲವು ವಿಚಾರಗಳನ್ನ ಬಗ್ಗೆ ಒಂದಿಷ್ಟು ಸ್ಪಷ್ಟೀಕರಣ ಅವರಿಗೆ ಒಂದು ವಾರ ಅಥವಾ 2 ವಾರದಲ್ಲಿ ಅವ್ರಿಗೆ ಕೊಡ್ತೀವಿ। ನಮ್ಗೆ ಏನು ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು SC ST TSP ಒಂದು ಸಮಿತಿ ಸಭೆ ನಡೀತಾ ಇರ್ತದೆ, ಅದರಲ್ಲಿನೂ ಕೂಡ ಈ ವಿಚಾರ ಹೈಲೈಟ್ ಮಾಡಿಕೊಂಡು ಎಲ್ಲ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಡೈರೆಕ್ಷನ್ ಅನ್ನ ನಾನು ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಿಸಿ ಇದನ್ನ ಸರಿಪಡಿಸ್ತೀವಿ ಅಂತ ಹೇಳುತ್ತೆ। ಮತ್ತು ಎರಡನೇದ್ದು, ನಮಗೆ ಯಾವುದೇ ಒಂದು ಸಾರ್ವಜನಿಕರಿಂದ ಅಹವಾಲು ಅಥವಾ ದೂರು ಬಂದ್ರೆ ಸ್ಪೆಸಿಫಿಕ್ ಇರ್ಬೇಕು, ಸ್ಪೆಸಿಫಿಕ್ ಇಲ್ಲದೆ ಹೋದ್ರೆ ಇದೇ ನಮ್ಗೆ ಸಮಸ್ಯೆ, ಇಲಾಖೆದ್ದು ಆಗ್ಲಿ ನಮಗೆ ಅಧಿಕಾರಿಗಳದಾಗ್ಲಿ। ಈಗ ಯಾವುದು ಅನುಷ್ಠಾನ ಆಗ್ತಾ ಇಲ್ಲ ಎಲ್ಲಾನು ಆಗ್ತಾ ಇದೆ, ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ। ಈಗ ಅವ್ರು ಯಾವ್ದು 2 ಸಮಸ್ಯೆ ಹೇಳಿದ್ರು ಅದು ನನ್ನಲ್ಲಿ ರೈಟಿಂಗ್ ಅಲ್ಲಿ ಇದೆ, ಅದನ್ನೇ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ। ಅದ ನಮ್ಮ ಹತ್ರ ಅದು ಒಂದೆರಡು ಕನ್ಫ್ಯೂಷನ್ ಇರ್ತದೆ, ಈ ರೀತಿ ನಾವು ಕೂತ್ಕೊಂಡಾಗಲ್ಲ
ಈ ಸಂಘಟನೆಯಿಂದ ಯಾರೋ ಪದಾಧಿಕಾರಿಗಳು ನನ್ನ ಕರೆದು ಬಿಟ್ಟು ಚೇಂಬರ್ ಅಲ್ಲಿ ನಾವು ಅಧಿಕಾರಿಗಳು ಮತ್ತು ಅವರು ಕೂತು ಮಾತಾಡಿ ಈ ಗೊಂದಲ ಏನದಲ್ಲ ಸರಿಪಡಿಸೋ ಕ್ರಮ ತಗೊಂತೀವಿ, सरीपडिस्ते। SCP TSP योजनांच्या अंमलबजावणीचा परिणाम तपासून त्याचा अहवाल वरिष्ठ अधिकाऱ्यांनी वेळोवेळी समाज कल्याण विभागाला देणं बंधनकारक असतानाही संयुक्त संचालक समाज कल्याण विभाग बेळगाव यांनी उद्धट वर्तन, स्पष्ट कर्तव्यच्युती, अधिकारांचा गैरवापर करून तसेच SC/ST समाजाला मिळणाऱ्या योजनांचा गैरवापर केल्याचा आरोप करण्यात आला। संकल्प शिंदे, KMM मराठी, बेळगाव।